ನಮೋತೆ ವಾಸುದೇವ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಜನ್ಮ ನಕ್ಷತ್ರ ಫಲ 6ನೇ ಎಪಿಸೋಡು. ನಾನು ಕಳೆದ 5 ಎಪಿಸೋಡಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನಕ್ಷತ್ರಗಳ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗಿದ್ದೀನಿ. ಇದರ ಮುಂದುವರೆದ ಭಾಗವಾಗಿ ಇವತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರ, ಪುಬ್ಬ ನಕ್ಷತ್ರ ಅಂತಲೂ ಕರಿತೀವಿ, ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದ ಗುಣಲಕ್ಷಣಗಳು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿನದಾಗಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಆಕಾರ ತಿಳ್ಕೊಳ್ಳೋಣ. ಆಕಾರ ಮಂಚದ ಆಕಾರ ಇರುತ್ತೆ. ಇದನ್ನೆಲ್ಲ ನಾವು ಕಂಡುಹಿಡಿದಿರುವಂಥದ್ದು ಋಷಿಮುನಿಗಳು. ಯಾವ ನಕ್ಷತ್ರ ಯಾವ ಆಕಾರ ಇರುತ್ತೆ, ಯಾವ ರಾಶಿ ಯಾವ ಆಕಾರ ಇರುತ್ತೆ ಅಂತ ತಿಳಿಸ್ಕೊಟ್ಟಿರುವಂಥವ್ರು ನಮ್ಮ ಋಷಿಮುನಿಗಳು. ನಮ್ಮ ಈ ಸಿಂಹ ರಾಶಿಯಲ್ಲಿ ಬರುವಂಥ ನಕ್ಷತ್ರ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ 1, 2, 3, 4 ಪಾದಗಳು ಸಿಂಹ ರಾಶಿಯಲ್ಲಿ ಬರುವಂಥದ್ದು. ಆಕಾರ ಬಂದು ಮಂಚ, ಪ್ರಾಣಿ ಬಂದು ಹೆಣ್ಣು ಇಲಿ. ಇದು ಸಾಮಾನ್ಯವಾಗಿ ಮದುವೆ ವಿಚಾರವಾಗಿ ಕೇಳ್ತಾರೆ. ಹುಡುಗ ಏನಾದರೂ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ಆಗಿದ್ರೆ ಯಾವ ಪ್ರಾಣಿ ಹೊಂದಾಣಿಕೆ ಮ್ಯಾಚಿಂಗ್ ಟೈಮಿಂಗ್ಸ್ ಅಲ್ಲಿ ಕೇಳುವಂಥದ್ದು. ಆಗ ನೀವು ಇದನ್ನ ನೋಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಯಾವತ್ತಾದ್ರೂ ಕೇಳಿದಾಗ ತುಂಬಾನೇ ಬೇಕಾಗುತ್ತೆ. ಪ್ರಾಣಿ ಬಂದು ಹೆಣ್ಣು ಇಲಿ, ಮತ್ತೆ ಅಧಿಪತಿ ಬಂದು ಶುಕ್ರ. ಯಾರು ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಅವರು ಶುಕ್ರ ದಶೆಯಿಂದ ಅವರ ಜೀವನ ಪ್ರಾರಂಭ ಆಗಿರುತ್ತೆ. ಶುಕ್ರ ದಶೆ ಅವರ ಎಜುಕೇಶನ್ ಟೈಮಿಂಗ್ಸ್ ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ರೆ ಚೆನ್ನಾಗಿ ಓದ್ತಾರೆ. ಅಥವಾ ಏನಾದ್ರು ಶುಕ್ರ ಏನಾದ್ರು 3ನೇ ಮನೆ 8, 12 ಅಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ಶೋಕಿ, ಅಥವಾ 6ನೇ ಮನೆಯಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ಶೋಕಿ ಮಾಡಿಸುವಂಥದ್ದು. ಎಜುಕೇಶನ್ ಟೈಮಲ್ಲಿ ಎಜುಕೇಶನ್ ಮಾಡಕ್ ಬಿಡಲ್ಲ. ಶುಕ್ರಂದು ಅದೇ ಸಮಸ್ಯೆ. ಶುಕ್ರ ನಮ್ಗೆ ಕೆಲಸದ ಸಮಯದಲ್ಲಿ ಬಂದ್ರೆ ತುಂಬಾನೇ ಅಭಿವೃದ್ಧಿ ಆಗ್ತೀವಿ. 25 ವರ್ಷ ನಂತರ ಬಂದ್ರೆ ಶುಕ್ರ, ಯಾಕಂದ್ರೆ 20 ವರ್ಷ ಶುಕ್ರ ದಶೆ ಇರುತ್ತೆ. ಅದೇನಾದ್ರು 25 ವಯಸ್ಸು ಕಳೆದಾಗ ಒಬ್ಬ ಮನುಷ್ಯನಿಗೆ ಬಂದ್ರೆ ತುಂಬಾನೇ ಬೆನಿಫಿಟ್ಸ್ ಜಾಸ್ತಿ ಆಗುವಂಥದ್ದು. ಎಜುಕೇಶನ್ ಟೈಮಿಂಗ್ಸ್ ಅಲ್ಲಿ ಬಂದ್ರೆ ಶುಕ್ರ ಅವ್ರು ಹೇಳಿದ್ದೆ ಹಠ. ಸ್ಕೂಲ್ಗೇನೆ ನನಗೆ ಬೈಕ್ ಬೇಕು ಅಂತಾರೆ, ಕಾಲೇಜ್ ಟೈಮ್ಗೆ ನನಗೆ ಕಾರ್ ಬೇಕು ಅಂತಾರೆ, ವಿಪರೀತ ಶೋಕಿಗೆ ಬೀಳ್ತಾರೆ. ಮತ್ತೆ ಎಜುಕೇಶನ್ ಅಲ್ಲೂ ಲ್ಯಾಬ್ಸ್, ಅದರಲ್ಲೂ ಏನು ಇಂಪ್ರೂವ್ಮೆಂಟ್ಸ್ ಇರಲ್ಲ. ಬಟ್ ಕಾಂಬಿನೇಷನ್ ಚೆನ್ನಾಗಿರ್ಬೇಕು. ಅವರು ದಶಾಭುಕ್ತಿಗಳಲ್ಲಿ ಗುಡ್ ಕಾಂಬಿನೇಷನ್ಸ್ ಇದ್ರೆ ಚೆನ್ನಾಗಿ ಓದ್ತಾರೆ. ಅದೇನಾದ್ರು ನೆಗೆಟಿವ್ ಕಾಂಬಿನೇಷನ್ಸ್ ಇದ್ರೆ ಅವರು ಅಲ್ಲೇ ಸ್ಕ್ರಾಪ್ ಆಗ್ಬಿಡುತ್ತೆ. ಅವ್ರ ಲೈಫೇ ಸ್ಪಾಯ್ಲ್ ಆದಂಗೆ, ಎಜುಕೇಶನ್ನೇ ಮಾಡಲ್ಲ. ಮತ್ತೆ ನೆಕ್ಸ್ಟ್ ಸೂರ್ಯ ದಶ ಚೆನ್ನಾಗಿ ಇದ್ರೆ ಓಕೆ. ಸೂರ್ಯ ದಶನೂ ನೆಕ್ಸ್ಟ್ ಬರುವಂಥದ್ದು ಸಮಸ್ಯೆ ಆದ್ರೆ ಅವ್ರ ಜೀವನ ಎಷ್ಟೊಂದು ಜನಕ್ಕೆ ಎಜುಕೇಶನ್ನೇ ಮಾಡಿರಲ್ಲ. ಮಾಡಿದ್ರು ಕಮ್ಮಿ ಪರ್ಸೆಂಟೇಜ್ ತೆಗೆದಿರ್ತಾರೆ. ಒಂದು 40, 50, 60 ಅಷ್ಟೇ ಆಗಿರುತ್ತೆ. ಯಾಕಂದ್ರೆ ಅವ್ರಿಗೆಲ್ಲ ಶೋಕಿಲಿ ಬಿದ್ದು ಅವರ ಜೀವನ ಸ್ಪಾಯ್ಲ್ ಮಾಡ್ಕೊಂಡಿರ್ತಾರೆ. ಎಸ್ಪೆಷಲಿ ಎಜುಕೇಶನ್ ನ ತುಂಬಾ ಸ್ಪಾಯ್ಲ್ ಆಗಿರುತ್ತೆ. 3ನೇ ವಿಚಾರ ಬಂದ್ರು ನಕ್ಷತ್ರ ಬಂದು ಹೆಣ್ಣು ನಕ್ಷತ್ರ, ಗಣ ಬಂದು ಮನುಷ್ಯ ಗಣ. ಇದು ಸರ್ವೇ ಸಾಮಾನ್ಯ. ಯಾವ್ದಾದ್ರು ಒಂದು ನಕ್ಷತ್ರದಲ್ಲಿ ಮದುವೆ ಟೈಮಿಂಗ್ಸ್ ಅಲ್ಲಿ ಯಾವ ಗಣ ಹುಡುಗ ಅಂತ ಕೇಳ್ತಾರೆ, ಅಥವಾ ಹುಡುಗಿ ಮನುಷ್ಯ ಗಣ ಅಂತ ಹೇಳೋಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಟ್ ಮಾಡಿ ಇಟ್ಕೊಳ್ಳುವಂಥದ್ದು. ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರೋರು 1, 2, 3, 4 ಪದದವರು ಮನುಷ್ಯ ಗಣ. ಗುಣ ಬಂದು ತಾಮಸಿಕ 2 ಮತ್ತೆ ರಜಸಿಕ 1 ಭಾಗವಾಗಿರುತ್ತೆ. 3 ಭಾಗದಲ್ಲಿ ತಾಮಸಿಕ 2, ಸಾತ್ವಿಕ ಇಲ್ಲ, ರಜಸಿಕ ಮತ್ತು 1. ಡಿಗ್ರಿ ಬಂದು 13 ಡಿಗ್ರಿ 20 ನಿಮಿಷ, 26 ಡಿಗ್ರಿಯಿಂದ 40 ನಿಮಿಷ. ಈ ಡಿಗ್ರಿಯಲ್ಲಿ ಈ ರಾಶಿ ಇರುವಂಥದ್ದು. ಇದು ಸಿಂಹ ರಾಶಿಯಲ್ಲೇ 4 ಪಾದ ಬರುತ್ತೆ ಇಲ್ಲಿ. ಇದು ಪೂರ್ವ ಪಾಲ್ಗುಣಿ ನಕ್ಷತ್ರ. ಅದ್ರ ಗುಣಲಕ್ಷಣಗಳು ಏನು ನೋಡೋದಂದ್ರೆ, ಸ್ವಲ್ಪ ಇವರು ರೂಟ್ ಬಿಹೇವಿಯರ್ ಇರ್ತಾರೆ. ಇವ್ರು ಹೇಳ್ದಂಗೆ ಆಗ್ಬೇಕು. ಅದರಲ್ಲೂ ಶುಕ್ರ ದಶದಲ್ಲಿ ಹುಟ್ಟಿರ್ತಾರೆ. ಇವ್ರು ಹೆಂಗ್ ಹೇಳ್ತಾರೆ ಹಂಗೆ ಆಗ್ಬೇಕು. ಯಾವುದೇ ರೀತಿ ಕಾಂಪ್ರಮೈಸ್ಗೆ ಸ್ವಲ್ಪ ಇವ್ರು ಆಗಲ್ಲ, ಕಾಂಪ್ರಮೈಸಸ್ ಆಗಲ್ಲ. ಇವ್ರು ಹೇಳ್ದಂಗೆ ನಡಿಬೇಕು. ಈ ರೀತಿ ಮನೋಭಾವನೆ ಇರುತ್ತೆ. ಬಟ್ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಒಂದೊಂದು ಸಲ ಇವ್ರಿಗೆ ಫ್ರೆಂಡ್ಶಿಪ್ ಆದ್ರೆ ಕೊನೆ ತನಕನೂ ಬಿಟ್ಕೊಡಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ಅದನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಬಟ್ ರೂಡ್ ಆಗಿ ಬಿಹೇವ್ ಮಾಡ್ತಾರೆ. ಇವ್ರು ಹೇಳ್ದಂಗೆ ಆಗ್ಬೇಕು ಅಂತ ಜೀವನಗಳಲ್ಲಿ ಯಾವುದೇ ಒಂದು ಅವರು ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಹಿಂಗೆ ನಡಿಬೇಕು. ಯಾವುದೇ ರೀತಿಯ ಸಮಸ್ಯೆ ಇವರು ತಗೊಳ್ಳಲ್ಲ. ಖುಷಿಯಲ್ಲೇ ಇರಬೇಕು. ಸಮಸ್ಯೆಗಳನ್ನ ಇವ್ರು ಬರಬಾರ್ದು. ಆ ರೀತಿ ಮನೋಭಾವ ಹೆಚ್ಚಿರುತ್ತೆ. ಸಮಸ್ಯೆಗಳು ಇವ್ರಿಗೆ ಬೇಡ, ನನಗೆ ಯಾವಾಗ್ಲೂ ಖುಷಿ ಇಲ್ಲ, ನನ್ನ ಲೈಫ್ನ ಸ್ಪೆಂಡ್ ಮಾಡಬೇಕು ಅಂತ ಇವರ ಮನೋಭಾವ ಹಿಂಗೆ ಇರುತ್ತೆ. ಮತ್ತೆ ಪೂರ್ವ ಪಾಲ್ಗುಣಿ ಪುಬ್ಬ ನಕ್ಷತ್ರದಲ್ಲಿ 1, 2, 3, 4 ಪಾದದಲ್ಲಿ ಹುಟ್ಟಿರುವಂತ ಮಕ್ಕಳಿಗೆ ಯಾವ ಹೆಸರಿಂದ ಹೆಸರಿಡಬೇಕಾಗುತ್ತೆ ಅಂತ ನೋಡೋದಾದ್ರೆ
ಮೊದಲನೇ ಪಾದಕ್ಕೆ ಮೇ, ಎರಡನೇ ಪಾದಕ್ಕೆ ಟ, ಮೂರನೇ ಪಾದಕ್ಕೆ ಟಿ, ನಾಲ್ಕನೇ ಪಾದಕ್ಕೆ ಟು. ಈ ಹೆಸರುಗಳಿಂದ ಒಬ್ಬ ಮಗುವಿಗೆ ಪ್ರಾರಂಭ ಮಾಡಬೇಕಾಗುತ್ತೆ. ಹುಟ್ಟಿರುವಂತಹ ಮಗುಗೆ ಈ ಹೆಸರಿಂದ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಪಾಸಿಟಿವ್ ವೈಬ್ಸ್ ತುಂಬಾ ಇರುತ್ತೆ. ಇದು ಸನಾತನ ಧರ್ಮದಿಂದ ಬಂದಿರುವಂತದ್ದು ಜ್ಯೋತಿಷ್ಯ ಶಾಸ್ತ್ರ. ಇಲ್ಲಿಂದ ನಾವು ಆಯ್ಕೆ ಮಾಡ್ಕೋಬೇಕು. ಆಮೇಲೆ ನ್ಯೂಮರಾಲಜಿಗೆ ಅದು ವರ್ಡ್ನ ಸೆಟ್ ಮಾಡ್ಬೇಕಾಗುತ್ತೆ. ಯಾವುದೇ ನಕ್ಷತ್ರದಲ್ಲಿ ಹುಟ್ಟರು ಯಾವ ಪಾದ ಅನ್ನೋದು ನೋಡ್ಬೇಕಾಗುತ್ತೆ. ಆ ಪಾದದಲ್ಲಿ ಯಾವ 1, 2, 3, 4 ಅಂತ ನೋಡಿ ಅಲ್ಲಿ ಆಯ್ಕೆ ಮಾಡಿಕೊಂಡು ಆಮೇಲೆ ವರ್ಡ್ನ ಫಾರ್ಮೇಶನ್ಸ್ ಮಾಡುವಂಥದ್ದು, ಆಮೇಲೆ ಸರ್ನೇಮು, ಇನ್ಷಿಯಲ್ಲು ಅದೆಲ್ಲ ಇಟ್ಟು ಹುಟ್ಟಿರುವಂಥ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುತ್ತಾ ಅಂತ ನೋಡ್ಬೇಕಾಗುತ್ತೆ. ಇದಿಷ್ಟು ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ. ಅಂದ್ರೆ ಇದೇನಪ್ಪ ಅಂದ್ರೆ ನಕ್ಷತ್ರಗಳು ಜಸ್ಟ್ ಐಡೆಂಟಿಫಿಕೇಶನ್. ಸಿಂಹ ರಾಶಿ ಯಾವ ನಕ್ಷತ್ರ ಇದಂತೂ ಕೇಳ್ತಾರೆ. ನೀವು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಬೇಕಾದ್ರೆ ಕೇಳ್ತಾರೆ ಯಾವ ರಾಶಿ ಅಂತ. ಸಿಂಹ ರಾಶಿ, ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ಅಂತ ಹೇಳ್ತೀರಾ. ಇದಿಷ್ಟು ಒಂಥರ ID ಕಾರ್ಡ್ ಇದ್ದಂಗೆ. ಯಾರು ಕೇಳಿದ್ರೆ ಹೇಳೋಕೆ. ಬಟ್ ನಮ್ಮ ಜೀವನ ಹೆಂಗಿದೆ ಅಂತ ತಿಳ್ಕೊಬೇಕು ಅಂದ್ರೆ ನಮ್ಮ ದಶಾಭುಕ್ತಿನೂ ಫೈನಲ್ ಆಗಿರುತ್ತೆ. ನಮ್ಮ ದಶಾಭುಕ್ತಿ ಮತ್ತೆ ಅಂತರ್ಭುಕ್ತಿಲಿ ಮತ್ತೆ ನಮ್ಮ ಜೀವನಗಳಲ್ಲಿ ಗೌರ್ಮೆಂಟ್ ನೌಕರಿ ಸಿಗುತ್ತಾ. ಇಲ್ಲಿ ಸಿಂಹರಾಶಿ ಇರೋದ್ರಿಂದ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟರು ಸ್ವಲ್ಪ ಗೌರ್ಮೆಂಟ್ ನೌಕರಿ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಯಾವ ಚಂದ್ರ ಎಲ್ಲಿರ್ತಾನೋ ಅದು ರಾಶಿ ಆಗಿರುತ್ತೆ. ಚಂದ್ರ ಎಲ್ಲಿರ್ತಾನೋ ಅದು ರಾಶಿ. ಕರ್ಕಾಟಕ ರಾಶಿ ಅಥವಾ ಸಿಂಹ ರಾಶಿಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಸ್ವಲ್ಪ ಗೌರ್ಮೆಂಟ್ ನೌಕರಿ ಭಾಗ್ಯ ಸಿಗುವಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಜಸ್ಟ್ ಇಂಡಿಕೇಶನ್ಸ್. ಅವರ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ನಾವು ಒಂದು 5-6 ಕ್ರೈಟೀರಿಯಾ ನೋಡ್ತೀವಿ. ಅಲ್ಲಿ ಕಸ್ಪಲಲ್ಲಿ ಕನ್ಫರ್ಮೇಶನ್ಸ್ ಮಾಡ್ಬೇಕಾಗುತ್ತೆ. ಮತ್ತೆ ಯಾವ ಪ್ಲಾನೆಟ್ ಯಾವ ನಕ್ಷತ್ರದಲ್ಲಿದೆ, ಯಾವ ಗ್ರಹ ಯಾವ ನಕ್ಷತ್ರದಲ್ಲಿದೆ ಅಂತ ಎಲ್ಲ ನೋಡಿ ನಾವು ಇವ್ರಿಗೆ ಗೌರ್ಮೆಂಟ್ ನೌಕರಿ ಸಿಗುತ್ತೋ ಇಲ್ಲೋ ಅಂತ ಹೇಳ್ಬೋದು. ಇದು ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್. ನಾವು ಡೇ ಟು ಪ್ಲೇಸ್ ಹಾಕಿದಾಗ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಎಲ್ಲಿ ಕೂತಿದೆ ಚಂದ್ರ, ಕರ್ಕಾಟಕನ ಸಿಂಹನ, ಅದೊಂದು ಐಡೆಂಟಿಫಿಕೇಶನ್. ಗೌರ್ಮೆಂಟ್ ನೌಕರಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಪಕ್ಕ ನಾವು ನೋಡ್ಬೇಕಾದ್ರೆ ಅಂದ್ರೆ ಅವರ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದಾಗ ಕರೆಕ್ಟಾಗಿ 100% ಗೊತ್ತಾಗುತ್ತೆ. ಇದಿಷ್ಟು ಪೂರ್ವ ಪಾಲ್ಗುಣಿ ನಕ್ಷತ್ರ ವಿಚಾರ. ಇನ್ನೆರಡನೇದು ಉತ್ತರ ಪಾಲ್ಗುಣಿ ನಕ್ಷತ್ರ. ಉತ್ತರ ಪಾಲ್ಗುಣಿ ನಕ್ಷತ್ರ ಆಕಾರ ಬಂದು ಮಂಚದ 4 ಕಾಲುಗಳಿದ್ದಂಗೆ ಇರುತ್ತೆ ಅಂತ ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಅಧಿಪತಿ ಬಂದು ಸೂರ್ಯ. ಯಾರು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರ ಸೂರ್ಯ ದಶೆಯಿಂದ ಅವರ ಜೀವನ ಪ್ರಾರಂಭ ಆಗಿರುತ್ತೆ. ಮತ್ತೆ ನಕ್ಷತ್ರ ಬಂದು ಹೆಣ್ಣು ನಕ್ಷತ್ರ, ಗಣ ಬಂದು ಮನುಷ್ಯ ಗಣ, ಪ್ರಾಣಿ ಬಂದು ಗೂಳಿ. ಇದನ್ನ ಹೇಳ್ಕೋಬಹುದು. ಯಾರಾದ್ರೂ ಒಂದು ಆಗ್ಲೇ ಹೇಳ್ದಂಗೆ ನಾನು ಮ್ಯಾಚ್ ಮೇಕಿಂಗ್ ಅಲ್ಲಿ ಇದೆಲ್ಲ ವಿವರಣೆ ಕೇಳ್ತಾರೆ. ಯಾವ ನಕ್ಷತ್ರ, ಯಾವ ಪಾದ, ಪ್ರಾಣಿ ಯಾವುದು ಅಂತ ಕೇಳ್ತಾರೆ. ಮತ್ತೆ ಗುಣ ಬಂದು ರಜಸಿಕ ಒಂದು, ಸಾತ್ವಿಕ ಒಂದು, ಮತ್ತೆ ರಜಸಿಕ, ತಾಮಸ, ಸಾತ್ವಿಕ ಒಂದೊಂದು ಭಾಗವಾಗಿರುತ್ತೆ. 3 ಭಾಗನು ಈಕ್ವಲ್ ಆಗಿ ಹಂಚ್ಕೊಂಡಿದ್ದಾರೆ. ಮತ್ತೆ ಡಿಗ್ರಿ ಬಂದು 26 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿ ತನಕನು ಇದು ಇರುತ್ತೆ. ಇದಿಷ್ಟು ಉತ್ತರ ಪಾಲ್ಗುಣಿ ನಕ್ಷತ್ರ ವಿಚಾರ. ಮತ್ತೆ ಇದ್ರ ಗುಣಲಕ್ಷಣ ಏನಪ್ಪಾ ಅಂದ್ರೆ ಇವರು ಸ್ವಲ್ಪ ಸೌಮ್ಯವಾಗಿರ್ತಾರೆ. ಪೂರ್ವ ಪಾಲ್ಗುಣಿಗಿನ್ನ ಉತ್ತರ ಪಾಲ್ಗುಣಿ ನಕ್ಷತ್ರದವರು ಯಾರು ಹುಟ್ಟಿರ್ತಾರೆ ಸ್ವಲ್ಪ ಸೌಮ್ಯವಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಸ್ವಲ್ಪ ಇವರು ದುಡುಕ್ತನ ಮಾಡಲ್ಲ. ಅದೇ ಪೂರ್ವ ಪಾಲ್ಗುಣಿ ಸ್ವಲ್ಪ ದುಡ್ಕೋದು ಜಾಸ್ತಿ. ಅದು ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟೋರು. ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟೋರು ಸ್ವಲ್ಪ ಸೌಮ್ಯವಾಗಿ ಬುದ್ಧಿವಂತಿಕೆಯಿಂದ ಯಾವುದೇ ಸಮಸ್ಯೆ ಬಂದ್ರೂ ಎದುರಿಸೋ ಧೈರ್ಯ ಮಾಡ್ತಾರೆ. ಬಟ್ ಎದುರುಕೊಳ್ಳಲ್ಲ, ಸೌಮ್ಯವಾಗಿ ಇರ್ತಾರೆ. ಮತ್ತೆ ಉತ್ತರ ಪಾಲ್ಗುಣಿ ನಕ್ಷತ್ರ 1, 2, 3, 4 ಯಾವ್ಯಾವ ಪಾದಕ್ಕೆ ಯಾವ ಅಕ್ಷರ ಬರುತ್ತೆ ನೋಡೋಣ. ಉತ್ತರ ಪಾಲ್ಗುಣಿ ನಕ್ಷತ್ರ 1ನೇ ಪಾದಕ್ಕೆ ಟೆ, 2ನೇ ಪಾದಕ್ಕೆ ಟೋ, 3ನೇ ಪಾದಕ್ಕೆ ಪ, 4ನೇ ಪಾದಕ್ಕೆ ಪಿ. ಈ ರೀತಿ ಅವರ ಹೆಸರು ಪ್ರಾರಂಭ ಮಾಡಿದ್ರೆ ತುಂಬಾ ಉತ್ತಮ. ಈಗ ಹೆಸರು ನಾವು ಸುಮ್ಮನೆ ಎ ಇಂದ ಇಡೋದು, ನ್ಯೂಮರಾಲಜಿ ಪ್ರಕಾರ, ಇಂಗ್ಲಿಷ್ ನ್ಯೂಮರಾಲಜಿ ಪ್ರಕಾರ ಎ ಇಂದ ಇಡೋದು, ಯು ಇಂದ ಶುಕ್ರ ನಂಬರ್ ಅಂತ ಇಡೋದು, AIJQY ಇಟ್ಕೊಳ್ಳೋಣ, ಅದು 1ನೇ ನಂಬರ್ ಆಗುತ್ತೆ. ಆ ರೀತಿ ಇಡೋಕ್ಕಿಂತ ಫಸ್ಟು ನಮ್ಮ ಸನಾತನ ಧರ್ಮದ ಪ್ರಕಾರನೇ ನಾವು ಹೋಗ್ಬೇಕಾಗತ್ತೆ. ನಮಗೆ ಪಾಸಿಟಿವ್ ವೈಬ್ಸ್ ಬರಬೇಕು ಅಂದ್ರೆ ಸನಾತನ ಧರ್ಮದಲ್ಲಿ ಯಾವ ರಾಶಿ, ಯಾವ ನಕ್ಷತ್ರ, ಯಾವ ಪಾದ ಅಲ್ಲಿಂದ ಆಯ್ಕೆ ಮಾಡಿಕೊಂಡು ನಾವು ನ್ಯೂಮರಾಲಜಿನ ಸೇರಿಸ್ಕೋಬೇಕು. ಅಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಅವ್ರಿಗೆ ಹುಟ್ಟಿರುವ ಡೇ ಟು ಟೈಮಿಂಗ್ಸ್ ಪ್ಲೇಸ್ಗೂ ಸ್ವಲ್ಪ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಅವರು ಡೇಟ್ ಆಫ್ ಬರ್ತ್ಗೂ
ಮತ್ತು ಈ ವರ್ಡ್ಗೆ ನಾವು ಇಟ್ಟಿರೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ. ನೆಕ್ಸ್ಟ್ ನ್ಯೂಮರಾಲಜಿ ಪ್ರಕಾರ ನೋಡಬೇಕಾಗುತ್ತೆ. ಫಸ್ಟ್ ನಾವು ಸನಾತನ ಧರ್ಮದ ಪ್ರಕಾರ ಆಯ್ಕೆ ಮಾಡ್ಕೊಳ್ಳೋದು ಈ ರೀತಿ ಯಾವ ಪಾದದಲ್ಲಿ ಹುಟ್ಟಿದರೆ ಅಲ್ಲಿಂದ ಒಂದು ವರ್ಡ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಉತ್ತರ ಪಾಲ್ಗುಣಿ ನಕ್ಷತ್ರ ವಿಚಾರ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈಗ ಹಾಕಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ರೀಚ್ ಆಗುತ್ತೆ. ಬಟ್ ಯಾವುದೇ ರೀತಿಯ ಎದುರಿಸುವಂಥದ್ದು ಬೇಡದಿರುವಂಥ ವಿಚಾರವಾಗಿ ಈ ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಲ್ಲ. ನಿಮ್ಗೆ ಎಷ್ಟು ಇನ್ಫಾರ್ಮೇಷನ್ಸ್ ಬೇಕೋ ಅಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.